सर प्यार से बोलो, जोर से बोलो, प्यार से बोलो, जोर से बोलो, प्यार से बोलो। ಈಗ ಮುಸ್ಲಿಂ ಯುವಕರು ಬಂದು ಹನುಮಾನ್ ಚಾಲೀಸ್ ಹಾಕಿದಕ್ಕೆ ಅಲ್ಲೇ ಮಾಡಿದ್ದಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ನೀವು ಸಹ ಪ್ರತಿಭಟನೆ ಮಾಡ್ತಿದ್ರಿ, ಏನ್ ಹೇಳ್ತೀರಂತ? ಇದು ನಿಜವಾಗ್ಲೂ ಇವತ್ತಿನ ಹಿಂದೂ ಮತ್ತೆ ಮುಸ್ಲಿಂ ಅವರ ಹೋರಾಟದ ಫಲವಾಗಿ ಇವತ್ತು ನಮಗೆ ಜಯ ಸಿಕ್ಕಿದೆ. ಯಾಕೆಂತಂದ್ರೆ ಇಷ್ಟು ಜನ ಹಿಂದೂಗಳು ಒಂದು ಕಡೆ ನಾವು ಸೇರಿದ್ದೀವಿ. ಮತ್ತು ಅದರಲ್ಲೂ ಕೂಡ ಏನು ಗೊತ್ತಾ, ನಮಗೆ ಇವತ್ತು ಚೈತನ್ಯ ನಮ್ಮ ರಾಮ. ಹಾಗಾಗಿ ಏನು ಗೊತ್ತಾ, ಆ ಹಿಂದೂಗಳ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅವರಿಗೆ ಯಾವುದೇ ರೀತಿ ಅಂದರೆ ಇದಿಲ್ಲದೆ ಶಿಕ್ಷೆ ಇಲ್ಲದೆ ಬಿಡಬಾರ್ದು. ಅವ್ರಿಗೆ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ, ಆದರೆ ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡಬೇಕು. ಇನ್ನು ಮುಂದೆ ಎಲ್ಲೇ ಆಗಲಿ ಹಿಂದೂಗಳನ್ನ ನೋಡಿದ್ರೆ ನಡಗಬೇಕು, ಅವರು ಆ ಥರ ಮಾಡಬೇಕು. ಈ ಥರ ಗುಂಪು ಕಟ್ಕೊಂಡ್ ಬರೋದು. ಹನುಮಾನ್ ಚಾಲೀಸ್ ಹಾಡನ್ನ ಹಾಕಿದಕ್ಕೆ ಏಕೈಕೆ ಬಂದು ಅಲ್ಲೇ ಮಾಡ್ತಾರಂದ್ರೆ ಏನ್ ಸರ್ ಅಂತ, ಏನ್ ವ್ಯವಸ್ಥೆ ಇದೆ ಅಂತ? ವ್ಯವಸ್ಥೆ ಏನಂತಂದ್ರೆ ಇವತ್ತಿನ ದಿನ ಪೊಲೀಸ್ನವ್ರಿಗೆ ಯಾರು ಆರ್ಡರ್ ಮಾಡ್ತಾರೆ? ಮೇಲ್ನವರು. ಅವ್ರು ಯಾರವರು? ಅವ್ರಿಗೆ ಏನು ಬೇಕಾಗಿಲ್ಲ, ಹಿಂದೂ ಧರ್ಮನೂ ಬೇಡ, ಏನೂ ಬೇಡ ಅವ್ರಿಗೆ. ಅವರು ಪೊಲೀಸ್ನವ್ರು ಆರ್ಡರ್ ಮಾಡ್ತಾರೆ. ಪಾಪ ಪೊಲೀಸ್ನವ್ರು ಏನ್ ಮಾಡಕ್ ಸಾಧ್ಯ? ಸರ್ಕಾರ ಮುಸ್ಲಿಂ ಪರವಾಗಿದೆ ಹಾಗಾದ್ರೆ 100%. ಹೌದು, ಹಿಂದೂ ವಿರೋಧಿ ಸರ್ಕಾರ. ಧಿಕ್ಕಾರ, 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 ಹಿಂದೂ ವಿರೋಧಿ ಸರ್ಕಾರಕ್ಕೆ, ಧಿಕ್ಕಾರ, ಧಿಕ್ಕಾರ, ಹಿಂದೂ ವಿರೋಧಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗ್ತಾ ಇದೀವಿ. ಯಾಕಂದ್ರೆ ಮುಸಲ್ಮಾನರನ್ನ ಅವರು ಓಲೈಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಗಳಿಗೆ ವೋಟ್ ಬ್ಯಾಂಕ್ಗೋಸ್ಕರ ಮುಸಲ್ಮಾನರನ್ನ ಓಲೈಕೆ ಮಾಡೋದ ಕೆಲಸ ಮಾಡ್ತಾರೆ. ಹಿಂದೂ ವಿರುದ್ಧವಾದ ಯಾವುದೇ ಕೆಲಸ ಮಾಡೋದು ಕೂಡ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ, ಸಹಿಸಲ್ಲ, ಸಹಿಸಲ್ಲ. ನೋಡ್ತಿರ್ಬೋದು, ಜೈ ಶ್ರೀರಾಮ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ ನೂರಾರು ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿ ಮುಖಂಡರು ಒಂದ್ ಕಡೆ ಈಗಿನ ಸರ್ಕಾರದ ವಿರುದ್ಧ ಮತ್ತು ಮುಸ್ಲಿಂ ಗುಂಡಗಳ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಾರೆ. ಯಾಕಂದ್ರೆ ಈ ಹಲ್ಲೆ ಮಾಡುವ ಮುಸ್ಲಿಂ ಗುಂಡಗಳು ಪದೇ ಪದೇ ಹಿಂದೂಗಳ ಮೇಲೆ ಈ ತರ ದಬ್ಬಾಳಿಕೆ ಆಗ್ತಾ ಇದೆ. ಇದು ಸರಿಯಲ್ಲ. ನಾವು ಇವತ್ತು ಒಗ್ಗಟ್ಟಾಗಿ ತೋರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ತರ ಏನಾದರೂ ಮತ್ತೆ ಘಟನೆ ಸಂಭವಿಸಿದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ, ಸರ್ಕಾರಕ್ಕೆ ಬಿಸಿ ಮುಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ರೆ ನೋಡ್ತಿರ್ಬೋದು. ನೂರಾರು ಹಿಂದೂ ಕಾರ್ಯಕರ್ತರು ಜೈ ಶ್ರೀರಾಮ್ ಬಾವುಟ ಹಿಡ್ಕೊಂಡು ಕೂಗಾಟ, ಜೈ ಶ್ರೀರಾಮ್. ಮತ್ತೊಂದು ಕಡೆ ಹನುಮಾನ್ ಚಾಲೀಸ್ ಮಂತ್ರವನ್ನ ಆಡ್ತಿದ್ದಾರೆ ಕ್ಲಾಪ್ಸ್ ಮುಖಾಂತರ. ನೋಡ್ತಿರ್ಬೋದು ನೀವು, ಸಾಕಷ್ಟು ಹಿಂದೂ ಕಾರ್ಯಕರ್ತರು ಈ ಒಂದು ಹನುಮಾನ್ ಚಾಲೀಸು ಈ ಒಂದು ಅಂದ್ರೆ ಆ ಮುಖೇಶ್ ಅಂಗಡಿ ಮುಂದೆ ಮಾಡ್ತಿದ್ದಾರೆ. ಹಿಂದೂ ಸಮಾಜ ಇವತ್ತು ಎದ್ದಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಮತ್ತು ಹನುಮಾನ್ ಚಾಲೀಸ್ ಆಡುವ ಮುಖಾಂತರ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.